ಇದೀಗ ಬಂದ ಸುದ್ದಿ ವೀಕ್ಷಕರೇ, ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿ ಇಂದು ಕಿಡ್ನಾಪ್ ಆಗಿದ್ದಾರೆ. ಸೊ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದು ವಿಚಿತ್ರವಾದ ಘಟನೆ. ಸೊ ಎಕ್ಸ್ಕ್ಲೂಸಿವ್ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ನಮ್ಮ ಜೊತೆ ಇದ್ದಾರೆ. ಹಲೋ. ಇಲ್ಲಿ ನಮ್ಮನ್ನ ಒತ್ತಡಾಗಿಟ್ಕೊಂಡಿದ್ದಾರೆ. ಕಾರಣ ಏನು ಅಂತ ಗೊತ್ತಿಲ್ಲ. ಇಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಇದ್ದಾರೆ. ನನ್ನ ಬೇಡಿಕೆಗಳನ್ನ ಈಡೇರಿಸಿ, ನನ್ನ ಕೈಯಲ್ಲಿದ್ದಾರೆ ಮುಖ್ಯಮಂತ್ರಿ. ಸಿಎಂ ಜೊತೆಗೆ ಹಲವಾರು ರಾಜಕಾರಣಿಗಳ ಮಕ್ಕಳು ಕೂಡ ಕಿಡ್ನಾಪ್ ಆಗಿದ್ದಾರೆ. ಸೊ ಈ ಕಿಡ್ನಾಪರ್ ಯಾರು, ಅವರ ಬೇಡಿಕೆಗಳು ಏನಿದೆ ಅಂತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮಗಾಗಿ. ಎಲ್ಲ ವಾಹನ ಸಂಖ್ಯೆಗಳು, ಇಂಟರ್ನೆಟ್ ಬ್ರೌಸರ್ ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್, ಎಲ್ಲ ಕಚೇರಿ ಮತ್ತು ಕಂಪನಿ ಹೆಸರುಗಳು, ಅಕ್ಷರಗಳು ಕನ್ನಡದಲ್ಲೇ ಇರಬೇಕು. ಸೊ ಮಾಹಿತಿ ಜೊತೆಗೆ ನಮಗೊಂದು ವಿಡಿಯೋ ಕ್ಯಾಸೆಟ್ ಕೂಡ ಸಿಕ್ಕಿದೆ. ಸೊ ಸ್ವತಃ ಸಿಎಂ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕಿಡ್ನಾಪ್ ಆದ ನಂತರ ಮಾತಾಡಿದ್ದಾರೆ. ಹಿಂದೆ ಎಲ್ಲ ಬೇಡಿಕೆಗಳನ್ನು ಪೂರೈಸತಕ್ಕದ್ದು. ಕಿಡ್ನಾಪರ್ ಬೇಡಿಕೆಯಂತೆ ಎಲ್ಲ ವಾಹನ ಸಂಖ್ಯೆಗಳು ಕನ್ನಡದಲ್ಲಾಗಿದೆ. ಇಂಟರ್ನೆಟ್ ಬ್ರೌಸರ್ ಮತ್ತು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್, ಎಲ್ಲ ಕಚೇರಿ ಮತ್ತು ಕಂಪ್ನಿಗಳ ಹೆಸರು ಕನ್ನಡದಲ್ಲಾಗಿದೆ. ಎಲ್ಲ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳು ಕನ್ನಡದಲ್ಲಾದ್ಮೇಲೆ ಸಾಫ್ಟ್ವೇರ್ ಕಂಪ್ನಿಗಳು ಏನು ಮಾಡ್ತಿದ್ದಾರೆ ನೋಡೋಣ. Today I'm going to teach you how to talk Kannada in a simpler way. ಕನ್ನಡ ಕಲಿಯೋಕೆ ಸುಲಭ ವಿಧಾನಗಳನ್ನು ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಿ. Breakfast, tindi, lunch and dinner are called as uta. Now let's learn how these are used in sentences. Had breakfast? ತಿಂಡಿ ಆಯ್ತಾ? ಸೇಬು. A for apple. ಇವರು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಈ ಮಂಡಲಿ ಹುಟ್ಟಿದ ಋಣವ ನಾ ಮರೆಯುವುದುಂಟೇನು. ವೀಕ್ಷಕರೇ, ಎಲ್ಲೆಲ್ಲೂ ಕನ್ನಡ, ಎಲ್ಲರೂ ಕನ್ನಡ ಕಲಿತಾ ಇದ್ದಾರೆ. ನನಗಂತೂ ತುಂಬ ಆಶ್ಚರ್ಯ ಆಗ್ತಾ ಇದೆ. ನನ್ನ ಜೊತೆ ನೀವು ಯಾಕೆ ಒಂದು 4 ಅಕ್ಷರ ಕನ್ನಡ ಕಲಿಬಾರ್ದು? ಎಲ್ಲರೂ ಒಂದ್ಸತಿ ಹೇಳಿ, ಕಕ್ಕ ಕಿಕ್ಕಿ. ನಾವು ಶುದ್ಧ ಕನ್ನಡ ಮೀಡಿಯಮ್ಮೋ, ನಿಮಗೆ ಚಚ್ಚ ಜಜ್ಜನ್ನ ಕಾಯಮ್ಮೋ. ಕಾಕಲ್ಗಟ್ಟು ಕಾಕ ಕಿಲಿ ಕಾಕ ಗುಣಿಸಿಕ್ಕಿ ಗುಣಿಸಿನ ತಿರ್ಗಕ್ಕಿ. ಡಾರ್ಲಿಂಗ್. ಇಲ್ಲಿ ಕಾರ್ಪೊರೇಷನ್ ಸರ್ಕಲ್ ಅಲ್ಲಿ ತಮಿಳ್ನಾಡಿಂದ ಬರೋ ಬಸ್ಸಸ್ ನೇಮ್ ಪ್ಲೇಟ್ ಎಲ್ಲಾನು ಕನ್ನಡದಲ್ಲಿ ಬರ್ದಿದ್ದಾರೆ. ಸೊ ಅದನ್ನ ನೋಡಿ ನನಗೆ ತುಂಬಾ ಆಶ್ಚರ್ಯ ಆಗ್ತಿದೆ. ಎಲ್ಲ ನೋಡು, ಆಟೋಲ್ಲಿ, ಬಸ್ಸಲ್ಲಿ, ಕಾರಲ್ಲಿ ಎಲ್ಲ ಕನ್ನಡ ಅಕ್ಷರ ಇದೆ. ನನಗೆ ತುಂಬಾ ನೋಡಿ ಸಂತೋಷ ಆಗ್ತಾ ಇದೆ. ಕರ್ನಾಟಕದ ಇತಿಹಾಸದಲ್ಲಿ ಮುಖ್ಯಮಂತ್ರಿನ ಇವಾಗಲೇ ಬಿಡುಗಡೆ ಮಾಡ್ತಾ ಇದ್ದೀನಿ. ಮುಖ್ಯಮಂತ್ರಿ ಬಿಡುಗಡೆ ಆದ ನಂತರ ಕರ್ನಾಟಕದಲ್ಲಿ ಕನ್ನಡನ ಮರ್ತು ಬಿಡ್ತಾರ? ಈ ವಿಷಯದ ಬಗ್ಗೆ ಕನ್ನಡ ಜನತೆ ಏನು ಹೇಳ್ತಾರೆ ನೋಡೋಣ. 2 ದಿನದ ಹಿಂದೆ ಆಟೋ ನಂಬರ್ಗಳನ್ನ ಕನ್ನಡದಲ್ಲಿ ಇರಬೇಕು ಅಂತ ಹೇಳಿದ್ರು. ಈಗ ಚೇಂಜ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಆದ್ರೆ ನಮ್ಗೆ ಇಷ್ಟ ಇಲ್ಲ. ಕರ್ನಾಟಕದಲ್ಲೇ ಇದ್ದು ಆಟೋ ನಂಬರ್ಗಳು ಕನ್ನಡದಲ್ಲೇ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕಾರ್ಪೊರೇಷನ್ ಅಲ್ಲಿ ವ್ಯಾಪಾರ ಮಾಡೋದು ಮೇನ್ ಸರ್ಕಲ್ ಅಲ್ಲಿ. ಎಲ್ಲರೂ ತುಂಬಾ ಜನ ಅಡ್ರೆಸ್ ಕೇಳ್ತಾ ಇದ್ರು. ತಮಿಳು, ತೆಲುಗು, ಹಿಂದಿ ಯಾವ್ಯಾವ ಭಾಷೆನಲ್ಲಿ ಕೇಳ್ತಾ ಇದ್ರು. ಇವಾಗ ಕನ್ನಡದಲ್ಲೇ ಕೇಳ್ತಾ ಇದಾರಲ್ಲ, ಇದನ್ನ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ಭೂಮಿ ತಾಯಿ ಇರೋ ಗಂಟ, ಕಾವೇರಿ ನೀರು ಕುಡಿಯೋ ಗಂಟ ನಮ್ಮ ಅಭಿಮಾನ, ಗೌರವವಾಗಿ ಕೊಡ್ತೀವಿ ಸರ್. ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ಕನ್ನಡನೇ ಮಾತಾಡ್ತಿದ್ದಾರೆ. ಇದನ್ನ ಕರ್ನಾಟಕದ ಇತಿಹಾಸ ಎಂದು ಹೇಳ್ಬೋದು. ಕನ್ನಡ ನಾಡು, ಕನ್ನಡ ನುಡಿ ದೊಡ್ಡದು. ಮಹದಾಯಿ ನೀರು ಕರ್ನಾಟಕಕ್ಕೆ ಸೇರಲಿ. ಕರ್ನಾಟಕದಲ್ಲಿ ಹುಟ್ಟಿ ಹರಿಯುವ ಕಾವೇರಿ ನೀರನ್ನು ನಾವು ಕುಡಿತೀವಿ. ನಮಗೂ ಕನ್ನಡದ ಮೇಲೆ ಅಭಿಮಾನವಿದೆ. ಕನ್ನಡ ಅಕ್ಷರಗಳನ್ನ ಮರೆಯೋಕ್ಕಾಗತ್ತಾ? ಕನ್ನಡ ಭಾಷೆ ಮರೆಯೋಕ್ಕಾಗತ್ತಾ? ಕನ್ನಡ ಜನತೆ ಪರವಾಗಿ ಆ ಕಿಡ್ನಾಪರ್ಗೆ ವಂದನೆಗಳು. ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ ಕಥೆ. ಅಂತೂ ಇಂತೂ ಕನ್ನಡ ಭಾಷೆನ ಎಲ್ರಿಗೂ ಕಲಿಸ್ದೆ. ಕರ್ನಾಟಕದಲ್ಲಿ ಕೆಲಸ ಬೇಕು, ಕಾವೇರಿ ನೀರು ಬೇಕು, ಮಲ್ಗೋಕೆ ಕನ್ನಡ ತಾಯಿ ಮಡಿಲ್ಬೇಕು. ಆದರೆ ಕನ್ನಡ ಬೇಡ ಅಂದರೆ ನಾನು ಬಿಡ್ತೀನ? ಕರ್ನಾಟಕದ ಇತಿಹಾಸದಲ್ಲಿ ಬಂಗಾರದ ಯುಗದ